Hello students, welcome to the chemistry class. In this video, I am going to explain the non-stoichiometric defect. This defect which disturbs the stoichiometry of the compound. These are called non-stoichiometric defects. ಈ ಡಿಫೆಕ್ಟ್ಸ್ ಏನು ಮಾಡ್ತಾವೆ ಅಂದರೆ ದೇ ವಿಲ್ ಡಿಸ್ಟರ್ಬ್ಸ್ ದ ಸ್ಟೈಕ್ಯೋಮೆಟ್ರಿ. ಹೌದಾ, ಸ್ಟೈಕ್ಯೋಮೆಟ್ರಿನ ಏನು ಮಾಡ್ತಾವೆ, ಇವು ಡಿಸ್ಟರ್ಬ್ ಮಾಡ್ತಾ ಹೋಗ್ತಾವೆ. ಸೊ ಇಯರ್ ಐ ಕನ್ಸಿಡರ್ ಐರನ್ ಆಕ್ಸೈಡ್ FeO ಕನ್ಸಿಡರ್ ಮಾಡ್ತೇನೆ. ಹೌದಾ, ಇಟ್ ಈಸ್ ಕಂಪೋಸ್ಡ್ ಇನ್ 1:1 ಪ್ರಪೋರ್ಷನ್ ಒಳಗಡೆ ಇದು ಏನಾಗುತ್ತೆ, ಕಂಪೌಂಡನ್ನು ಫಾರ್ಮೇಷನ್ ಮಾಡಿದೆ. ಹೌದಾ, ಸೊ ಇಫ್ ಎನಿ ಡಿಫೆಕ್ಟ್ ಅರೈಸಸ್ in this crystal, FeO shows FeOದೊಳಗಡೆ ಏನಾದರೂ ಡಿಫೆಕ್ಟ್ ಇತ್ತು ಅಂತಂದರೆ ಅದು ಏನು ತೋರಿಸುತ್ತೆ ಅಂತಂದರೆ 0.95:1, 0.93:1 ಈ ಥರ ವೇರಿಯಬಲ್ ಆಕ್ಸೈಡ್ಸನ್ನು ತೋರಿಸ್ತಾ ಹೋಗುತ್ತೆ. ಡಿಫ್ರೆಂಟ್ ಆಕ್ಸೈಡ್ಸ್ ವಿಲ್ ಬಿ appeared. Such type of defects are called non-stoichiometric defects. Okay, these defects are further classified into two types: metal excess defect and metal deficiency defect. In that, first one is metal excess defect. Metal excess defect due to anionic ವೇಕೆನ್ಸೀಸ್. ಮೆಟಲ್ ಎಕ್ಸೆಸ್ ಡಿಫೆಕ್ಟು ಯಾವಾಗ ನೋಡ್ಬೋದು ಅಂತಂದರೆ ಆ್ಯನಯಾನಿಕ್ ವೇಕೆನ್ಸಿ ಇದ್ದಾಗ. ಹೌದಾ, ದಿಸ್ ಟೈಪ್ ಆಫ್ ಆ್ಯನಯಾನಿಕ್ ವೇಕೆನ್ಸಿ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ಸ್ ಕ್ಯಾನ್ ಬಿ ಸೀನ್ ಇನ್ ಆಲ್ಕಲಿ ಅಲೈಡ್ಸ್ ಲೈಕ್ NaCl ಆ್ಯಂಡ್ KCl. ದಿಸ್ NaCl ಮತ್ತು KCl ಶೋಸ್ ದಿಸ್ ಟೈಪ್ ಆಫ್ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ಸ್. ಇಲ್ಲಿಂದು ಡಯಾಗ್ರಾಮ್ ಕೊಟ್ಟಿದೆ. ಇದರೊಳಗಡೆ ಏನು ಥರ ಅರೇಂಜ್ಮೆಂಟ್ ಆಗಿರ್ತದೆ, ಲ್ಯಾಟೈಸ್ ಒಳಗಡೆ ಒಂದು ಪಾಸಿಟಿವ್ ಅಯನ್, ಕ್ಯಾಟಯನ್ ಆ್ಯನಯನ್, ಕ್ಯಾಟಯನ್ ಆ್ಯನಯನ್ ಈ ಥರ ಏನಾಗಿರ್ತದೆ ಅಂದರೆ ಅಲ್ಟರ್ನೇಟಿವ್ ಆಗಿ ಅರೇಂಜ್ಮೆಂಟ್ ಆಗ್ತಾ ಹೋಗಿರ್ತದೆ. ಸಪೋಸ್ ವೆನ್ ವಿ ಹೀಟ್ ದಿಸ್ ಕಂಪೌಂಡ್ ಇನ್ ಪ್ರೆಸೆನ್ಸ್ ಆಫ್ ಮೆಟಲ್ ವೇಪರ್ಸ್, ಸಮ್ ಆಫ್ ದ ಆ್ಯನಯನ್ಸ್ ಆರ್ ಡಿಸ್ಪ್ಲೇಸ್ಡ್. ಹೌದಾ, ಅದು ನಾವು ಏನು ಮಾಡಬೇಕು, ಈ ಕಂಪೌಂಡನ್ನ ಹೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಮೆಟಲ್ ವೇಪರ್ನ ಹೀಟ್ ಮಾಡಿದಾಗ ಕೆಲವೊಂದಿಷ್ಟು ಆ್ಯನಯನ್ಸ್ ಏನಾಗ್ತಾವೆ, ಡಿಸ್ಪ್ಲೇಸ್ ಆಗ್ತಾ ಹೋಗ್ತಾವೆ. ಓಕೆ, ನಾ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ NaCl ಕ್ರಿಸ್ಟಲ್ನ ಕನ್ಸಿಡರ್ ಮಾಡ್ಕೋತೀನಿ. ಹೌದಾ, ಒಂದು ಡ್ರಾ ಮಾಡ್ತೀನಿ ಕ್ರಿಸ್ಟಲ್ ಲ್ಯಾಟೈಸ್ನ. ಡ್ರಾ ಮಾಡಿದೆ. ಓಕೆ, ಇದ್ರೊಳಗಡೆ ಅಟಮ್ಸ್ ಯಾವ್ಯಾವ ಇರ್ತಾವೆ ಅಂತಂದರೆ, ಅಯಾನ್ಸ್ ಯಾವ್ಯಾವ ಇರ್ತಾವೆ ಅಂತಂದರೆ Na+, ಯಾಕಂದ್ರೆ ಸೋಡಿಯಂ ಕ್ರಿಸ್ಟಲ್ ಲೆಟೈಸ್ನ ತೊಗೋತಿದ್ದೀನಿ. Na+Cl-, Na+Cl-, Cl-, Na+, Cl-, Na+, Na+, ಈ ಥರ ಒಂದು ಕ್ರಿಸ್ಟಲ್ಲು ಫಾರ್ಮೇಷನ್ ಆಗಿರುತ್ತೆ. ಹೌದಾ, ಓಕೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲನ್ನು ನಾವು ಹೀಟ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ವೇಪರ್ ಒಳಗಡೆ ಒಳಗಡೆ ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಕ್ಲೋರೈಡ್ ಅಯಾನ್ಸ್ ಆರ್ ಡಿಫ್ಯೂಸಸ್. ಕ್ಲೋರೈಡ್ ಅಯಾನ್ಸ್ ಏನಾಗುತ್ತೆ, ಡಿಫ್ಯೂಸಸ್ ಟು ದ ಸರ್ಫೇಸ್ ಆಫ್ ದ ಕ್ರಿಸ್ಟಲ್. ಈ ಕ್ರಿಸ್ಟಲ್ಗೆ ಏನಿದೆ, ಇದು ಸರ್ಫೇಸ್. ಹೌದಾ, ಸೊ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಕ್ಲೋರಿನ್. ಹೌದಾ, ಈ ಕ್ಲೋರಿನ್ ತೊಗೋತೀನಿ ನಾನು.
ಈ ಕ್ಲೋರಿನ್ ಆಟಮ್ ಹೀಟ್ ಮಾಡಿದಾಗ ಏನಾಗುತ್ತೆ, ಇದು ಡಿಫ್ಯೂಸ್ ಆಗಿಬಿಟ್ಟು ಇದೇನು ಮಾಡುತ್ತೆ ಅಂದರೆ ಈ ಕ್ಲೋರಿನ್ ಕಂಪ್ಲೀಟಾಗಿ ಡಿಫ್ಯೂಸ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಸರ್ಫೇಸಿಗೆ ಹೋಗಿಬಿಡುತ್ತೆ. ಇದು ಸರ್ಫೇಸಿಗೆ ಹೋಗ್ಬಿಡುತ್ತೆ. ಹೌದಾ? ಹೀಟ್ ಮಾಡಿದಾಗ ಕ್ಲೋರೈಡ್ ಅಯಾನ್ಸ್ ಏನಾಗ್ತದೆ ಅಂದ್ರೆ ಸರ್ಫೇಸ್ ಕಡೆ ಮೂವ್ ಆಗ್ತಾ ಹೋಗ್ತದೆ. ಇದು ಸರ್ಫೇಸ್, ಈ ಕಡೆ ಸರ್ಫೇಸ್ ಕಡೆ ಮೂವ್ ಆದಾಗ ಏನಾಗುತ್ತದು, ದೇ ವಿಲ್ ರಿಯಾಕ್ಟ್ ವಿತ್ ಸೋಡಿಯಂ ವೇಪರ್. ಈ ಸರ್ಫೇಸ್, ಈ ಕ್ಲೋರಿನ್ ಅಯಾನ್ ಸರ್ಫೇಸ್ ಮೇಲ್ಗಡೆ ಹೋಗಿ ಅಲ್ಲಿ ಸೋಡಿಯಂ ವೇಪರ್ ಜೊತೆ ರಿಯಾಕ್ಟ್ ಮಾಡಿಬಿಟ್ಟು, ಹೌದಾ, ಸೋಡಿಯಂ ವೇಪರ್ ಒಳಗಡೆ ಏನಿರುತ್ತೆ, ಸೋಡಿಯಂ ಅಯಾನ್ಸ್ ಇರುತ್ತೆ. ಸೋಡಿಯಂ ಅಯಾನ್ಸ್ ಜೊತೆ ಈ ಕ್ಲೋರಿನ್ ಅಯಾನ್ಸ್ ಕಂಬೈನ್ ಆಗಿಬಿಟ್ಟು ಏನು ಫಾರ್ಮೇಷನ್ ಮಾಡುತ್ತೆ, NaCl ಅನ್ನು ಸರ್ಫೇಸ್ ಮೇಲ್ಗಡೆ ಫಾರ್ಮೇಷನ್ ಮಾಡುತ್ತೆ. ಓಕೆ, ದಟ್ ಮೀನ್ಸ್ Cl ಮೈನಸ್ ಈಸ್ ರಿಮೂವ್ಡ್ ಇನ್ ಸೆಕೆಂಡ್ ರೋ. ಇಲ್ಲಿ ಸೆಕೆಂಡ್ ರೋ ಒಳಗಡೆ ಏನಾಗಿದೆ ಅಂದ್ರೆ Cl ಮೈನಸ್ ಏನಾಗಿದೆ, ರಿಮೂವ್ಡ್ ಅದು. ಯಾಕಂತಂದರೆ ಅದು ಮೇಲ್ಗಡೆ ಸರ್ಫೇಸ್ ಮೇಲ್ಗಡೆ ಹೋಗಿರುತ್ತೆ. ಹೌದಾ? ಇಲ್ಲಿ ಒಂದು ವೇಕೆನ್ಸಿ ಕ್ರಿಯೇಟ್ ಆಗಿದೆ. ಈ ಕ್ಲೋರಿನ್ ಇಲ್ಲಿದ್ದು ಆ ಕಡೆ ಹೋಗಿದೆ ಅಂದರೆ ಇಲ್ಲೊಂದು ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ದಿಸ್ ವೇಕೆನ್ಸಿ ಈಸ್ ಫಾರ್ಮ್ಡ್ ಡ್ಯೂ ಟು ದ ಮಿಸ್ಸಿಂಗ್ ಆಫ್ ಆ್ಯನ್ and it is said to be anionic vacancy. Look at this structure carefully. This is not electrically neutral. ಇದು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇಲ್ಲ. ಯಾಕಂತಂದರೆ ಇಲ್ಲಿ ಆ್ಯನಯನ್ಸ್ ಎಷ್ಟಿದಾವೆ ನೋಡಿ, ಕ್ಯಾಟಯನ್ಸ್ ಎಷ್ಟಿದಾವೆ ನೋಡಿ. ಹೌದಾ? ಕ್ಯಾಟಯನ್ಸ್ ಆಲ್ಮೋಸ್ಟ್ ಜಾಸ್ತಿ ಇದಾವೆ, ಕ್ಯಾಟಯನ್ಸು ಜಾಸ್ತಿನೇ ಇದಾವೆ. ಹೌದಾ? ಓಕೆ. ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಇರಬೇಕಂತಂದರೆ ನಂಬರ್ ಆಫ್ ಕ್ಯಾಟಯಾನ್ಸ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಆ್ಯನಯಾನ್ಸ್. ಮೆಟಲ್ ಅಯಾನ್ಸ್ ಈಕ್ವಲ್ ಆಗಿದ್ದಾಗ ಮಾತ್ರ ಏನಾಗುತ್ತದು, ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗ್ತವೆ. ಹೌದಾ? ಮೆಟಲ್ ಆ್ಯನಯಾನ್ಸ್ ಆರ್ ಎಕ್ಸಸ್ ಕಂಪೇರ್ಡ್ ಟು ದ ಆ್ಯನಯಾನ್ಸ್. ಯಾಕಂದ್ರೆ ಒಂದು ಆ್ಯನಯಾನ್ ಮೇಲ್ಗಡೆ ಹೋಗಿದೆ ಅಂದರೆ ಒಂದು ಆ್ಯನಯಾನ್ ಕಡಿಮೆ ಆಗಿದೆ, ಕ್ಯಾಟಯಾನ್ಸ್ ಆಬ್ವಿಯಸ್ಲಿ ಜಾಸ್ತಿ ಇರ್ತಾವೆ. ದಸ್ ವಿ ಕಾಲ್ ಇಟ್ ಆ್ಯಸ್ ಮೆಟಲ್ ಅಯಾನ್ ಎಕ್ಸಸ್ ಡಿಫೆಕ್ಟ್. ಮೆಟಲ್ ಅಯಾನ್ಸ್ ಜಾಸ್ತಿ ಇರೋದ್ರಿಂದ ಕ್ಯಾಟಯನ್ಸ್ ಜಾಸ್ತಿ ಇದಾವೆ, ಆ್ಯನಯನ್ ಕಡಿಮೆ ಆಗೈತಂದ್ರೆ ಕ್ಯಾಟಯನ್ ಜಾಸ್ತಿ ಇದಾವೆ. ದಸ್ ವಿ ಕಾಲ್ ಇಟ್ ಆ್ಯಸ್ ಮೆಟಲ್ ಅಯಾನ್ ಎಕ್ಸಸ್ ಡಿಫೆಕ್ಟ್. ಮೆಟಲ್ ಅಯಾನ್ಸ್ ಜಾಸ್ತಿ ಇರೋದ್ರಿಂದ ಮೆಟಲ್ ಅಯಾನ್ಸ್ ಎಕ್ಸಸ್ ಡಿಫೆಕ್ಟ್ ಅಂತೇಳಿ ಕರಿತೀವಿ. ಸೊ ನಾವು ಇದನ್ನು ಎಲೆಕ್ಟ್ರಿಕಲಿ ನ್ಯೂಟ್ರಲಿಟಿನ ಮೇಂಟೈನ್ ಮಾಡಬೇಕಾಗುತ್ತೆ. ಹೌದಾ? ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡೋ ಸಲುವಾಗಿ ಒಂದು ಎಲೆಕ್ಟ್ರಾನನ್ನು ಆ ವೆಕೆಂಟ್ ಸ್ಪೇಸ್ ಒಳಗಡೆ ಪ್ಲೇಸ್ ಮಾಡ್ತೀವಿ. ಒಂದು ಎಲೆಕ್ಟ್ರಾನನ್ನು ಈ ವೆಕೆಂಟ್ ಸ್ಪೇಸ್ ಒಳಗಡೆ ಏನು ಮಾಡ್ತೀವಿ, ಪ್ಲೇಸ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗಬೇಕು. ಸೊ ದಿಸ್ ಎಲೆಕ್ಟ್ರಾನ್ ಕಮ್ಸ್ ಫ್ರಾಮ್, ಈ ಎಲೆಕ್ಟ್ರಾನ್ ಎಲ್ಲಿಂದ ಬಂತು ಅಂದರೆ ಕ್ಲೋರಿನ್ ಅಯಾನು ಸರ್ಫೇಸ್ಗೆ ಹೋಗಿರುತ್ತೆ. ಸರ್ಫೇಸ್ಗೆ ಹೋಗಿ ಅಲ್ಲಿ ಏನು ಮಾಡಿದೆ, ಸೋಡಿಯಂ ಜೊತೆ ಬಾಂಡ್ ಫಾರ್ಮೇಷನ್ ಮಾಡಿದೆ. ಹೌದಾ? ಸೋಡಿಯಂ ಜೊತೆ ಬಾಂಡ್ ಫಾರ್ಮೇಷನ್ ಮಾಡಿಂದ ಬೈಂಡ್ ಆದಮೇಲೆ ಸೋಡಿಯಮ್ ಕ್ಲೋರೈಡ್ ಜೊತೆ ಬೈಂಡ್ ಆದಾಗ ಒಂದು ಎಲೆಕ್ಟ್ರಾನನ್ನು ಬಿಟ್ಟು ಕೊಡುತ್ತೆ. ಬೈಂಡ್ ಆದಮೇಲೆ ಒಂದು ಎಲೆಕ್ಟ್ರಾನ್ನ ಬಿಟ್ಟು ಕೊಡುತ್ತೆ. ಆ ಎಲೆಕ್ಟ್ರಾನ್ ಏನಾಗುತ್ತೆ ಅಂತಂದರೆ Cl ಏನು ಲಿವಿಂಗ್ ಸೈಟ್ ಇರುತ್ತಲ್ಲ, ಬಿಟ್ಟೋಗಿರೋಂಥ ಜಾಗ, ಆ ಜಾಗದೊಳಗಡೆ ಬಂದು ಈ ಎಲೆಕ್ಟ್ರಾನ್ ಆಕ್ಯುಪೈ ಮಾಡ್ಕೊಳ್ತಾ ಹೋಗುತ್ತೆ. ದಿಸ್ ಎಲೆಕ್ಟ್ರಾನ್ ಈಸ್ ಪ್ಲೇಸ್ಡ್ ಇನ್ ದ ರೀಜನ್, in this region. This region is called F center. ಈ ಸೆಂಟರ್ಗೆ ಏನಂತ ಕರಿತೀವಿ, F ಸೆಂಟರ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆ, ದ ಆ್ಯನಯಾನಿಕ್ ಸೈಟ್ ಈಸ್ ಅಕ್ಯುಪೈಡ್ ಬೈ ಎಲೆಕ್ಟ್ರಾನ್. ಆ್ಯನಯಾನಿಕ್ ಸೈಟ್ ಈಸ್ ಅಕ್ಯುಪೈಡ್ ಬೈ ಆ್ಯನ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ F ಸೆಂಟರ್. ಇದಕ್ಕೆ ಏನಂತ ಕರಿತಾ ಹೋಗ್ತೀವಿ, F ಸೆಂಟರ್ ಅಂತೇಳಿ ಕರಿತೀವಿ. F ಸೆಂಟರ್ ಮೀನ್ಸ್ ಫರ್ಬೆನ್ಜಾಮೀಟರ್. ಫರ್ಬೆನ್ಜಾಮೀಟರ್ ಮೀನ್ಸ್ ಕಲರಿಂಗ್ ಸೆಂಟರ್ ಅಂತೇಳಿ ಇದನ್ನು ನಾವು ಕರಿತೀವಿ. ಬಿಕಾಸ್ ದಿಸ್ F ಸೆಂಟರ್ ಇಂಪಾರ್ಟ್ಸ್ ದಿ ಕಲರ್ ಟು ದ ಕ್ರಿಸ್ಟಲ್. F ಸೆಂಟರ್ ಇರೋದ್ರಿಂದ ದೇ ವಿಲ್ ಎಕ್ಸಿಬಿಟ್ ಕಲರ್ಡ್ ಫ್ಲೇಮ್ಸ್. ಹೌದಾ? ಸೊ NaCl ಶೋಸ್ ಯೆಲ್ಲೋ ಕಲರ್ ಫ್ಲೇಮ್. NaCl ಕ್ರಿಸ್ಟಲನ್ನು ತೊಗೊಂಡ್ಬಿಟ್ಟು ಫ್ಲೇಮ್ಗೆ ಹಿಡಿದಾಗ, ಬರ್ನರ್ಗೆ ಹಿಡಿದಾಗ ಅದು ಏನಾಗುತ್ತೆ, ಯೆಲ್ಲೋ ಕಲರ್ಡ್ ಫ್ಲೇಮ್ ತೋರಿಸುತ್ತೆ. ಬಿಕಾಸ್ ಆಫ್ ದಿಸ್ F ಸೆಂಟರ್. F ಸೆಂಟರ್ಸ್ ಅಲ್ಲಿ ಏನಾಗಿದ್ದಾವೆ, ಪ್ರೆಸೆಂಟ್ ಇದ್ದಾವೆ. ಓಕೆ, ಲಿಥಿಯಂ ಕ್ಲೋರೈಡ್ ಆಲ್ಸೋ ಈ ಕ್ರಿಸ್ಟಲ್ನಲ್ಲಿ ಎಕ್ಸೆಸ್ ಲಿಥಿಯಂ ಇರೋದ್ರಿಂದ ಇಟ್ ಇಂಪಾರ್ಟ್ಸ್ ಪಿಂಕ್ ಕಲರ್.
lithium crystals imparts pink color, and excess of potassium makes KCl crystals to violet. ಹೌದಾ? ದಿಸ್ ಈಸ್ ಎಫ್ ಸೆಂಟರ್ ಇಂಪಾರ್ಟ್ಸ್ ಎಫ್ ಸೆಂಟರ್ ಇರೋದ್ರಿಂದ ದೇ ವಿಲ್ ಎಕ್ಸಿಬಿಟ್ ಕಲರ್ಡ್ ಫ್ಲೇಮ್ಸ್. ಓಕೆ, ಎಫ್ ಸೆಂಟರ್ ಅಂತಂತಂದ್ರೆ ಏನು? ದ ಆನಯಾನಿಕ್ ಸೈಟ್ ಆಕ್ಯುಪೈಡ್ ಬೈ ದ electron is called F center. Okay, next one. In case of metal excess defect due to presence of extra cations at interstitial sites. ಮತ್ತೊಮ್ಮೆ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ನ ಯಾವಾಗ ನೋಡ್ಬೋದು ಅಂತಂತಂದರೆ ಎಕ್ಸ್ಟ್ರಾ ಕ್ಯಾಟಯನ್ಸು ಇಂಟರ್ಸ್ಟೀಷಿಯಲ್ ಸೈಟ್ನಲ್ಲಿ ಬಂದಾಗ. ಮೆಟಲ್ ಎಕ್ಸೆಸ್ ಡಿಫೆಕ್ಟನ್ನು ಯಾವಾಗ ನೋಡ್ಬೋದು ಅಂದರೆ ಎಕ್ಸ್ಟ್ರಾ ಕ್ಯಾಟಯನ್ಸು ಇಂಟರ್ಸ್ಟೀಷಿಯಲ್ ಸೈಟ್ಸ್ನಲ್ಲಿ ಬಂದಾಗ ನಾವು ಏನು ಮಾಡೋದು? ಮೆಟಲ್ ಎಕ್ಸೆಸ್ ಡಿಫೆಕ್ಟನ್ನು ನಾವು ನೋಡ್ಬೋದು. ಓಕೆ, ಇಲ್ಲೊಂದು ಅಯಾನಿಕ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಇದೆ, ಹೌದಾ? ಇದರೊಳಗಡೆ ಅಲ್ಟರ್ನೇಟ್ ಕ್ಯಾಟಯನ್ ಆ್ಯನೈನ್, ಕ್ಯಾಟಯನ್ ಆ್ಯನೈನ್ ಈ ಥರ ಏನು ಮಾಡಿದ ಆರ್ಡರ್ ಆಗಿ ಅರೇಂಜ್ಮೆಂಟ್ ಆಗಿದ್ದಾವೆ. ಇಲ್ಲಿ ಏನಾಗಿದೆ ಅಂದರೆ ಒಂದು ಎಕ್ಸ್ಟ್ರಾ ಕ್ಯಾಟಯನು ಇಂಟರ್ಸ್ಟೀಷಿಯಲ್ ಸೈಟ್ ಅಂತಂದರೆ ದ ಸ್ಪೇಸ್ ಬಿಟ್ವೀನ್ ಆಟಮ್ಸ್. ಈ ಆಟಮ್ಸ್ ನಡುವೆ ಏನು ಸ್ಪೇಸ್ ಇದೆ ಇದಕ್ಕೆ ಏನು ಕರಿತೀವಿ? ಇಂಟರ್ಸ್ಟೀಷಿಯಲ್ ಸ್ಪೇಸ್ ಅಂತ ಕರಿತೀವಿ, ಹೌದಾ? ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಒನ್ ಎಕ್ಸ್ಟ್ರಾ ಕ್ಯಾಟಯಾನ್ ಇಂಟರ್ಸ್ಟೀಷಿಯಲ್ ಸೈಟ್ಗೆ ಬಂತಂದರೆ, ಇಂಟರ್ಸ್ಟೀಷಿಯಲ್ ಸೈಟ್ ಒಳಗೆ ಎಂಟರ್ ಆಯಿತು ಅಂತಂದರೆ ಏನಾಗುತ್ತೆ? ದ ನಂಬರ್ ಆಫ್ ಕ್ಯಾಟಯನ್ಸ್ ಇನ್ಕ್ರೀಸಸ್, ಹೌದಾ? ಒಂದು ಕ್ಯಾಟಯನ್ ಬಂದು ಆಕ್ಯುಪೈ ಮಾಡ್ಕೋತು ಅಂತಂದರೆ ಕ್ಯಾಟಯನ್ಸ್ ಹೆಚ್ಚಾಗಿಬಿಡ್ತಾವೆ. ಹೊರಗಿಂದ ಒಂದು ಕ್ಯಾಟಯನ್ ಬಂದು ಒಳಗಡೆ ಬಂತು ಅಂತ ಇಂಟರ್ಸ್ಟಿಷಿಯಲ್ ಸೈಟ್ ಬಂದರೆ ನಂಬರ್ ಆಫ್ ಕ್ಯಾಟಯನ್ಸ್ ಇನ್ಕ್ರೀಸಸ್, ಆ್ಯನಯನ್ಸ್ ಏನಾಗ್ತವೆ? ಕಡಿಮೆ ಆಗ್ತವೆ ಕಂಪೇರ್ ಟು ದಿ ಕ್ಯಾಟಯನ್, ಹೌದಾ? ಈ ಥರ ಡಿಫೆಕ್ಟಿಗೆ ಏನಂತ ಕರಿತೀವಿ? ಮೆಟಲ್ ಎಕ್ಸೆಸ್ ಡಿಫೆಕ್ಟ್ಸ್ ಅಂತೇಳಿ ಕರಿತೀವಿ. ಓಕೆ, ಜಿಂಕ್ ಆಕ್ಸೈಡ್ ಈಸ್ ವೈಟ್ ಇನ್ ಕಲರ್ at room temperature. On heating it loses oxygen and burns, turns yellow. ರೂಮ್ ಟೆಂಪ್ರೇಚರ್ನಲ್ಲಿ ಜಿಂಕ್ ಆಕ್ಸೈಡು ವೈಟ್ ಕಲರ್ ಇರ್ತದೆ, ಹೌದಾ? ಅದನ್ನು ಹೀಟ್ ಮಾಡಿದಾಗ ಅದು ಏನು ಮಾಡ್ಕೊಳ್ಳುತ್ತಂದ್ರೆ ಆಕ್ಸಿಜನ್ನ ಲಾಸ್ ಮಾಡಿಕೊಂಡು ಯೆಲ್ಲೋ ಕಲರ್ನ ತೋರಿಸುತ್ತೆ, ಯೆಲ್ಲೋ ಕಲರ್ನ ಇಂಪಾರ್ಟ್ ಮಾಡುತ್ತೆ, ಹೌದಾ? ಸೊ ಅಪಾನ್ ಈಟಿಂಗ್ 2 electrons are also present. ಈ ರಿಯಾಕ್ಷನ್ ಒಳಗಡೆ ನೋಡಿ 2 electrons ಆಲ್ಸೋ ಪ್ರೆಸೆಂಟ್ ಇದಾವೆ. ದಿಸ್ 2 electrons ಲೀಡ್ಸ್ ಟು ದಿ ಕಲರ್ ಆಫ್ ದಟ್ ಕಾಂಪೌಂಡ್. ಈ ಯೆಲ್ಲೋ ಕಲರ್ ಯಾಕೆ ಬಂತು ಅಂತಂದರೆ ದಿಸ್ 2 electrons ಬಂತಲ್ಲ ಹೊರಗಡೆ, ಆಕ್ಸಿಜನ್ ಏನಾಯಿತು? ಕಳ್ಕೊಂಡ ತಕ್ಷಣ ಏನಾಯಿತು? ಯೆಲ್ಲೋ ಕಲರ್ ಇಂಪಾರ್ಟ್ ಆಯಿತು. ಅದ್ರ ಜೊತೆಗೇ 2 electrons ಸೈಮಲ್ಟೇನಿಯಸ್ಲಿ ಆಗಿ ಏನಾಯಿತು? ಪ್ರೆಸೆಂಟ್ ಅದಾವೆ. ದಿಸ್ 2 electrons ಲೀಡ್ಸ್ ಟು ದಿ ಕಲರ್ ಆಫ್ ದಟ್ ಕಾಂಪೌಂಡ್ ಅಥವಾ ಕಲರ್ ಆಫ್ ಟು ದಟ್ ಕ್ರಿಸ್ಟಲ್. ಅಗೇನ್ ಇಲ್ಲಿ ಏನಾಯಿತು ಅಂದ್ರೆ ಎಫ್ ಸೆಂಟರ್ಸ್ ಆರ್ ಫಾರ್ಮ್ಡ್. ದಸ್ ಎಲೆಕ್ಟ್ರಾನ್ಸ್ ಆರ್ ಟ್ರ್ಯಾಪ್ಡ್ ಇನ್ಸೈಡ್ ದಿ ಇಂಟರ್ಸ್ಟೀಷಿಯಲ್ ಸೈಡ್ಸ್. ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತಾವೆ ಅಂತಂದರೆ ಟ್ರ್ಯಾಪ್ಡ್ ಅಂಡರ್ interstitial sites only. Again, electrical neutrality is maintained. ಹೌದಾ? ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್ ಒಳಗಡೆ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಕ್ಯಾಟಯನ್ ಬಂದುಬಿಟ್ಟು ಇಂಟರ್ಸ್ಟಿಷಿಯಲ್ ಸೈಟ್ಗೆ ಬಂದು ಅಟ್ಯಾಚ್ ಆಗುತ್ತೆ. ಈ ಕಾಂಪೌಂಡ್ನ ಹೀಟ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಏನು ಬರ್ತದಲ್ಲ, ಆ ಎಲೆಕ್ಟ್ರಾನ್ಸ್ ಏನಾಗ್ತಾವೆ ಅಂತಂದರೆ ಇಲ್ಲಿ ಇಂಟರ್ಸ್ಟಿಷಿಯಲ್ ಸೈಟ್ ಒಳಗಡೆ ಬಂದು ಜಾಯ್ನ್ ಆಗಿಬಿಡ್ತದೆ. ಹೌದಾ? ಇಲ್ಲಿ ಇಂಟರ್ಸ್ಟಿಷಿಯಲ್ ಸೈಟ್ಗೆ ಬಂದು ಅಲ್ಲಿ ಆ ಎಲೆಕ್ಟ್ರಾನನ್ನು ಅಕ್ಯುಪೈ ಮಾಡ್ಕೊಳ್ತದೆ. ಈಗ ಏನು ಫಾರ್ಮೇಷನ್ ಆಯಿತು ಅಂದ್ರೆ ಅಲ್ಲಿ ಒಂದು ಎಫ್ ಸೆಂಟರ್ ಫಾರ್ಮೇಷನ್ ಆಯಿತು. ಎಫ್ ಸೆಂಟರ್ ಫಾರ್ಮೇಷನ್ ಆಗಿರೋದ್ರಿಂದ ಅಲ್ಲಿ ಏನಾಯ್ತು ಅಂದರೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಯಿತು. ದ ಎಕ್ಸೆಸ್ Zn2+ ion move to the interstitial sites and the electrons to the neighboring interstitial sites. Okay, this type of defect is called metal excess defect due to presence of extra cation at interstitial sites. Okay, next one is metal deficiency defect. ನಾವು ಇಷ್ಟೊತ್ತನ ಏನು ಮಾಡಿದ್ವಿ, ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ನೋಡಿದ್ವಿ. ಅಂದರೆ
ಕ್ಯಾಟಯಾನ್ ಎಕ್ಸೆಸ್ ಇದ್ದರೆ ಮೆಟಲ್ ಅಯಾನ್ ಎಕ್ಸೆಸ್ ಇದ್ದಿದ್ದು ಡಿಫೆಕ್ಟ್ಸ್ನ ನೋಡಿದ್ವಿ. ಇವಾಗ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ನ ನೋಡೋಣ. ಸೊ ಈ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಒಳಗಡೆ ನಂಬರ್ ಆಫ್ ಮೆಟಲ್ ಅಯಾನ್ಸ್ ವಿಲ್ ಬಿ ಲೆಸ್. ಡಿಫಿಷಿಯನ್ಸಿ ಅಂದರೆ ಕಡಿಮೆ ಇರ್ತಾವೆ. ನಂಬರ್ ಆಫ್ ಮೆಟಲ್ ಅಯಾನ್ಸ್ ವಿಲ್ ಬಿ ಲೆಸ್ ಇನ್ ದಿಸ್ ಕ್ರಿಸ್ಟಲ್ ಕಂಪೇರ್ ಟು ದ ಆ್ಯನಯಾನ್. ಹೌದಾ? ಮೆಟಲ್ ಎಕ್ಸೆಸ್ ಅಂತಂದರೆ ಮೆಟಲ್ ಅಯಾನ್ಸ್ ಜಾಸ್ತಿ ಇರಬೇಕು. ಮೆಟಲ್ ಡಿಫಿಷಿಯನ್ಸಿ ಅಂದರೆ ಮೆಟಲ್ ಅಯಾನ್ಸ್ ಕಡಿಮೆ ಇರಬೇಕು. ಓಕೆ, ದಿಸ್ ಡಿಫೆಕ್ಟ್ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅರೈಸಸ್ ಡ್ಯೂ ಟು 2 ರೀಸನ್ಸ್. 2 ರೀಸನ್ಸ್ ಸಲುವಾಗಿ ಇದು ಎಫೆಕ್ಟ್ ಅರೈಸ್ ಆಗುತ್ತೆ. ಫಸ್ಟ್ ಒನ್ ಈಸ್ ಡ್ಯೂ ಟು ಕ್ಯಾಟಯಾನ್ ವೇಕೆನ್ಸಿ. ಸೆಕೆಂಡ್ ಒನ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರಾ ಆ್ಯನಯಾನ್ ಅಟ್ ಇಂಟರ್ಸ್ಟಿಷಿಯಲ್ ಸೈಟ್. ಇವೆರಡು ರೀಸನ್ ಸಲುವಾಗಿ, ಇವೆರಡು ಮೇನ್ ರೀಸನ್ ಸಲುವಾಗಿ ಏನಾಗುತ್ತೆ, ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್ ಅರೈಸ್ ಆಗ್ತಾ ಹೋಗುತ್ತೆ. ಇನ್ ದಟ್ ಫಸ್ಟ್ ಒನ್ ಈಸ್ ಡ್ಯೂ ಟು ಕ್ಯಾಟಯಾನ್ ವೇಕೆನ್ಸಿ. ಕ್ಯಾಟಯಾನಿಕ್ ವೇಕೆನ್ಸಿ ಇದ್ದಾಗ ಡೆಫಿಷಿಯನ್ಸಿ ಏನಾಗುತ್ತೆ, ಕಡಿಮೆ ಇರ್ತದೆ. ಹೌದಾ? ಕನ್ಸಿಡರ್ ಅ ಕ್ರಿಸ್ಟಲ್. ಒಂದು ಕ್ರಿಸ್ಟಲ್ನ ಕನ್ಸಿಡರ್ ಮಾಡ್ಕೋತೀನಿ. ಹೌದಾ? ಕ್ರಿಸ್ಟಲ್ನ ಕನ್ಸಿಡರ್ ಮಾಡಿಕೊಂಡೆ. ಹೌದಾ? ಅದರೊಳಗಡೆ ಏನಿರ್ತದೆ, ಅಯಾನಿಕ್ ಕ್ರಿಸ್ಟಲ್ ಅಲ್ಲ, ಎ ಪ್ಲಸ್ ಕ್ಯಾಟಯಾನ್ ಆ್ಯನಯಾನ್, ಕ್ಯಾಟಯಾನ್ ಆ್ಯನಯಾನ್, ಕ್ಯಾಟಯಾನ್ ಆ್ಯನಯಾನ್. ಹೌದಾ? ಈ ಥರ ಇರುತ್ತೆ. ಒಂದು ಕ್ರಿಸ್ಟಲ್ನ ಕನ್ಸಿಡರ್ ಮಾಡ್ಕೊಂಡು, ಸೊ ಈ ಕ್ರಿಸ್ಟಲ್ನ ನಾನು ಹೀಟ್ ಮಾಡಿದೆ. ಈ ಕ್ರಿಸ್ಟಲ್ನ ನಾನು ಹೀಟ್ ಮಾಡಿದಾಗ ಸಮ್ ಆಫ್ ದ ಕ್ಯಾಟಯಾನ್ಸ್ ಆರ್ ರಿಮೂವ್ಡ್. ಈ ಕಂಪೌಂಡನ್ನು, ಈ ಕ್ರಿಸ್ಟಲ್ನ ಹೀಟ್ ಮಾಡಿದಾಗ ಒನ್ ಆಫ್ ದ ಇದ್ರೊಳಗಡೆ ಕೆಲವೊಂದಿಷ್ಟು ಏನಾಗ್ತಾವೆ ಅಂದರೆ ಕ್ಯಾಟಯಾನ್ಸ್ ಏನಾಗ್ತಾವೆ, ರಿಮೂವ್ ಆಗ್ತಾವೆ. ರಿಮೂವ್ ಆಗಿಂದ ಇದು ಕ್ಯಾಟಯಾನ್ಸ್ ರಿಮೂವ್ ಆಗ್ಬಿಡ್ತಾವೆ. ಸೊ ರಿಮೂವ್ ಆದಮೇಲೆ ನೋಡಿ, ಇಲ್ಲಿ ಕ್ಯಾಟಯಾನ್ಸ್, ನಂಬರ್ ಆಫ್ ಕ್ಯಾಟಯಾನ್ಸ್ ಎಷ್ಟಿದಾವೆ, 2 ಇದಾವೆ. ನಂಬರ್ ಆಫ್ ಆ್ಯನಯಾನ್ಸ್ 3 ಇದಾವೆ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಎಲೆಕ್ಟ್ರಿಕಲಿ ಇಂಬ್ಯಾಲೆನ್ಸ್ ಇದೆ. ಹೌದಾ? 2 ಪಾಸಿಟಿವ್ ಅಯಾನ್ಸ್ ಇದಾವೆ, 3 ನೆಗೆಟಿವ್ ಅಯಾನ್ಸ್ ಇದಾವೆ. ಸೊ ಇಲ್ಲಿ ಎಲೆಕ್ಟ್ರಾಲಿಕಲ್ ನ್ಯೂಟ್ರಲ್ ಇಲ್ಲ. ಹೌದಾ? ಸೊ ಹೀಗಾಗಿ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಬೇಕು ಅಂತಂದರೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂತಂದರೆ, ನೇಬರಿಂಗ್ ಆರ್ ಅಡ್ಜಸೆಂಟ್ ಕ್ಯಾಟಯಾನ್ಸ್ ಗೆಟ್ 1 ಎಕ್ಸ್ಟ್ರಾ ಚಾರ್ಜ್. ಇಲ್ಲಿ ಏನು ಮಾಡ್ತಾವೆ, ಇದನ್ನ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ, ಇಲ್ಲಿ 1 ಎಕ್ಸ್ಟ್ರಾ ಚಾರ್ಜ್ನ ಆ್ಯಡ್ ಮಾಡ್ತೀವಿ. ಇಲ್ಲಿ ನೋಡ್ಕೊಡು, ಪ್ಲಸ್ 1 ಇದ್ದಿದ್ದನ್ನು ಅದಕ್ಕೆ ಇನ್ನೊಂದು ಚಾರ್ಜ್ ಆ್ಯಡ್ ಮಾಡಿದಾಗ ಏನಾಗುತ್ತದೆ, +2 ಆಗುತ್ತೆ. ಹೌದಾ? ಸೊ ಟೋಟಲ್ ಪಾಸಿಟಿವ್ ಚಾರ್ಜ್ ಎಷ್ಟಾಯಿತು, 2 + 1 3. ನೆಗೆಟಿವ್ ಚಾರ್ಜಸ್ 1 2 3. ಹೌದಾ? ಸೊ ಇಯರ್ ಏನಾಯಿತು ಅಂತಂದರೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಯಿತು. ಓಕೆ, ಸೊ ಅಲ್ಲಿ ಖಾಲಿ ಉಳಿದಿರ್ತಕ್ಕಂಥ ವೇಕೆನ್ಸಿಗೆ ಕ್ಯಾಟಯಾನ್ ವೇಕೆನ್ಸಿ ಅಂತ ಕರಿತೀವಿ. ಇಲ್ಲಿ ಯೆಲ್ಲೋ ಕಲರಿಂದ ಇದೆಲ್ಲದು, ಈ ವೇಕೆನ್ಸಿಗೆ ಕ್ಯಾಟಯಾನ್ ವೇಕೆನ್ಸಿ ಅಂತೇಳಿ ಕರಿತೀವಿ. ಓಕೆ, ಟ್ರಾನ್ಸಿಷನ್ ಮೆಟಲ್ಸ್ ಎಕ್ಸಿಬಿಟ್ ದಿಸ್ ಎಫೆಕ್ಟ್. ಯಾಕಂದರೆ ಟ್ರಾನ್ಸಿಷನ್ ಮೆಟಲ್ಸ್ ಈ ಎಫೆಕ್ಟನ್ನ ತೋರಿಸ್ತಾವೆ. ಯಾಕಪ್ಪ ಅಂತಂದರೆ ಟ್ರಾನ್ಸಿಷನ್ ಮೆಟಲ್ಸ್ ಹ್ಯಾವಿಂಗ್ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಅವಕ್ಕೆ ಏನಿರ್ತಾವೆ ಅಂದರೆ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಇರ್ತವೆ. ಹೌದಾ? ಸೊ ನಾ ಸಪೋಸ್ ಎಫ್ ಇನ ಕನ್ಸಿಡರ್ ಮಾಡಿಕೊಂಡೆ ಅಂತ, ಎಫ್ ಇದು ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಏನಾಗಿರ್ತವೆ, +2 +3 ಇದು. ಹೌದಾ? +2 ಆರ್ +3 ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಕಾಪರ್ನ ಕನ್ಸಿಡರ್ ಮಾಡಿಕೊಂಡ್ರೆ Cu+1 Cu+2. ಹೌದಾ? ಈ ಥರ ಏನಾಗುತ್ತೆ ಅಂತಂದರೆ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಸನ್ನ ಶೋ ಮಾಡುತ್ತೆ. ಸೊ ಈ ಥರ ಡಿಫೆಕ್ಟ್ ಆದಾಗ ಒಂದು ಚಾರ್ಜನ್ನ ತೊಗೊಳ್ಳಿಕ್ಕೆ ಅವಕಾಶ ಇರುತ್ತೆ. Fe+2 ಇದ್ದರೆ ಒಂದು ಚಾರ್ಜ್ ತೊಗೊಂತಂದ್ರೆ Fe+3 ಆಗ್ಬೋದು. ಹೌದಾ? ಸೊ ದೇರ್ ಮೈಟ್ ಬಿ ಚಾನ್ಸ್ ಆಫ್ ಟೇಕಿಂಗ್ ಒನ್ ಎಕ್ಸ್ಟ್ರಾ ಚಾರ್ಜ್. ಒಂದು ಎಕ್ಸ್ಟ್ರಾ ಚಾರ್ಜ್ ತೊಗೊಳ್ಳಿಕ್ಕೆ ಅವಕಾಶ ಇರ್ತದೆ ವೇರಿಯೇಬಲ್ ಇದ್ದಾಗ. ಹೌದಾ? ಓಕೆ, ರೈಟ್. ಓಕೆ, ನೆಕ್ಸ್ಟ್ ಒನ್ ಹಿಯರ್
FeO which is found in composition range from Fe 0.93 oxide to Fe 0.96. ಸೊ ಕಂಪೋಸಿಷನ್ ಏನಾಗುತ್ತೆ ಅಂದರೆ ವೇರಿಯೇಷನ್ ಆಯಿತು ಅಂತಂದರೆ ಇಲ್ಲಿ ನೋಡಿ ಎರಡು ಸೇಮ್ ಮೆಟಲ್ ಆಕ್ಸೈಡ್ಸ್ ಹೌದಾ. ಸೊ ಸೇಮ್ ಮೆಟಲ್ ಆಕ್ಸೈಡ್ಸ್ ಒಳಗಡೆ ಕಂಪೋಸಿಷನ್ ಚೇಂಜ್ ಆಗಿದೆ. 0.93:1 ಇದೆ, ಇಲ್ಲಿ 0.96:1 ಇದೆ. ಸೊ ಇಲ್ಲಿ ಕಂಪೋಸಿಷನ್ ಏನಾಯಿತು, ವೇರಿಯೇಷನ್ ಆಯಿತು. ಸೊ ಕಂಪೋಸಿಷನ್ ವೇರಿಯೇಷನ್ ಆಯಿತು ಅಂತಂದರೆ ಅದು ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಹೌದಾ. ಕಂಪೋಸಿಷನ್ ವೇರಿಯೇಷನ್ ಆದರೆ ಅದು ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಸಪೋಸ್ ಕಂಪೋಸಿಷನ್ ವೇರಿಯೇಷನ್ ಆಗಲಿಲ್ಲ ಅಂದರೆ ಅದು ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಓಕೆ, ದಿಸ್ ಈಸ್ ಅಬೌಟ್ metal deficiency effect due to cation vacancy. Next one is metal deficiency effect due to presence of extra anion at interstitial site. ಇಂಟರ್ಸ್ಟಿಷಿಯಲ್ ಸೈಟ್ ಒಳಗಡೆ ಎಕ್ಸ್ಟ್ರಾ ಆ್ಯನಯನ್ ಇರೋದ್ರಿಂದ ಮೆಟಲ್ ಡಿಫಿಷಿಯನ್ಸಿ ಎಫೆಕ್ಟ್ ಇರುತ್ತದೆ. ನೋಡೋಣ ಯಾವ ಥರ ಅಂತೇಳಿ. ಸೊ ಐ ವಿಲ್ ಕನ್ಸಿಡರ್ ಒನ್ ಕ್ರಿಸ್ಟಲ್. Here in this ionic crystal, alternate cations and anions are present. Alternate cations and anions are present. ಹೌದಾ, alternate cations and anions present. ಹೌದಾ, ಇಲ್ಲಿ ಏನಾಗುತ್ತೆ ಅಂದರೆ ಅಗೇನ್ ಒನ್ ಆಫ್ ದ anion present at the interstitial site. ಇಲ್ಲಿ ಏನಾಗುತ್ತೆ ಅಂದರೆ ಒನ್ ಆಫ್ ದ anion ಇಂಟರ್ಸ್ಟಿಷಿಯಲ್ ಸೈಟ್ ಒಳಗಡೆ ಪ್ರೆಸೆಂಟ್ ಆಯಿತು. anion present at the interstitial site. ಇಂಟರ್ಸ್ಟಿಷಿಯಲ್ ಸೈಟ್ ಒಳಗಡೆ ಬಂತು. ಸೊ ಇಂಟರ್ಸ್ಟಿಷಿಯಲ್ ಸೈಟ್ ಒಳಗಡೆ ಬಂದಾಗ ಏನಾಗುತ್ತೆ ಅಂತಂದರೆ ನೆಗೆಟಿವ್ ಅಯಾನ್ಸ್ ಏನಾಗ್ತಾವೆ, ಜಾಸ್ತಿ ಆಗ್ತಾವೆ. ನೋಡಿ ಇಲ್ಲಿ ನೆಗೆಟಿವ್ ಅಯಾನ್ಸ್ ಎಷ್ಟು, 1 2 3 4 ನೆಗೆಟಿವ್ ಅಯಾನ್ಸ್ 4 ಇದಾವೆ. ಆ್ಯನಯನ್ಸ್ 4, ಕ್ಯಾಟಯಾನ್ಸ್ ಆ್ಯನಯನ್ಸ್ ಎಷ್ಟಿದಾವೆ 4, ಕ್ಯಾಟಯಾನ್ಸ್ 3. ಸೊ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿಲ್ಲ. ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಮೇಂಟೈನ್ ಮಾಡಬೇಕು ಅಂತಂದರೆ ಬೈ ಇನ್ಕ್ರೀಸಿಂಗ್ ಒನ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಕೂಡ ಏನು ಮಾಡಬೇಕು, ಒಂದು ಪಾಸಿಟಿವ್ ಚಾರ್ಜ್ನ ಹೆಚ್ಚಿಗೆ ಮಾಡಬೇಕು. ಹೌದಾ. ಸೊ ಇಲ್ಲಿ ಬರಿತೀನಿ ನೋಡಿ, ಪಾಸಿಟಿವ್ ಚಾರ್ಜ್ +2. ಸೊ ಇಲ್ಲೇನು ಮಾಡಬೇಕು, ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡೋ ಸಲುವಾಗಿ ಕ್ಯಾಟಯನ್ಗೆ ಒಂದು ಎಕ್ಸ್ಟ್ರಾ ಚಾರ್ಜ್ ಕೊಡ್ತೀವಿ. ಹೌದಾ, ಅಡ್ಜಸೆಂಟ್ ಕ್ಯಾಟಯನ್ಗೆ ಒಂದು ಎಕ್ಸ್ಟ್ರಾ ಚಾರ್ಜನ್ನ ಕೊಡ್ತೀವಿ. ಕೊಟ್ಟಾಗ ಅದು ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಕ್ಯಾಟಯನ್ ಮೇಲೆ ಏನು ಮಾಡ್ತೀವಿ, ಒಂದು ಪಾಸಿಟಿವ್ ಚಾರ್ಜನ್ನ ಆ್ಯಡ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನಂಬರ್ ಆಫ್ ಕ್ಯಾಟಯನ್ಸ್ ಎಷ್ಟಾಗ್ತಾವೆ 4, ನಂಬರ್ ಆಫ್ ಆ್ಯನಯನ್ಸ್ ಆರ್ ಆಲ್ಸೋ ಸೇಮ್ 4 ಆದಾಗ ಏನಾಗುತ್ತೆ, ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಏನಾಗುತ್ತೆ, ಮೇಂಟೈನ್ ಆಗುತ್ತೆ. ಸೊ ಸಚ್ ಟೈಪ್ ಆಫ್ ಡಿಫೆಕ್ಟ್ಸ್ ಆರ್ ಕಾಲ್ಡ್ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರಾ ಆ್ಯನಯಾನ್ ಅಟ್ ಇಂಟರ್ಸ್ಟಿಷಿಯಲ್ ಸೈಟ್ಸ್. ಹೌದಾ. ನೇಚರ್ ಒಳಗಡೆ ಪ್ರೆಸೆಂಟ್ ಇರೋ ಯಾವುದೇ ಕ್ರಿಸ್ಟಲ್ಸು ಈ ಡಿಫೆಕ್ಟ್ಸನ್ನು ತೋರಿಸುವುದಿಲ್ಲ. ಹೌದಾ, ಯಾಕಂತಂದರೆ ಆ್ಯನಯಾನ್ಸ್ ಆರ್ ಬಿಗ್ಗರ್ ಇನ್ ಸೈಜ್. ಮುಂಚೆನೇ ಹೇಳಿದೆ ನಾನು, ಆ್ಯನಯಾನ್ಸು ಬಿಗ್ಗರ್ ಇರ್ತಾವೆ ಸೈಜ್. ಸೊ ದೇ ವಿಲ್ ನಾಟ್ ಈಸಿಲಿ ಅಕ್ಯುಮುಲೇಟ್ ಇಂಟರ್ಸ್ಟಿಷಿಯಲ್ ಸೈಟ್. ಸೊ ಸೈಜ್ ದೊಡ್ಡದಿತ್ತು ಅಂದರೆ ಸೊ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಆಲ್ರೆಡಿ ಸಣ್ಣದಿರ್ತದೆ, ಆ ಜಾಗದೊಳಗೆ ಫಿಟ್ ಆಗೋದಿಲ್ಲ. ಅಂದ್ರೆ ದೇ ವಿಲ್ ನಾಟ್ ಈಸಿಲಿ ಅಕ್ಯುಮುಲೇಟ್ ಎಟ್ ಇಂಟರ್ಸ್ಟಿಷಿಯಲ್ ಸೈಟ್. ದೊಡ್ಡದಿರೋದ್ರಿಂದ ಇಂಟರ್ಸ್ಟಿಷಿಯಲ್ ಸೈಟ್ಗೆ ಹೋಗಿ ಅಕ್ಯುಮುಲೇಟ್ ಆಗೋದಿಲ್ಲ. ಹೌದಾ. ಓಕೆ, ಈ ಥರ ಡಿಫೆಕ್ಟ್ಸ್ಗೆ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಅಂತೇಳಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ಸ್.